ಇಲ್ಲ ಗೌಡ್ರೆ ಅಂತ ನನ್ನ ಕಾಲು ಹಿಡ್ಕೋತಾನ. ನಿರ್ಧಾರ ನಿಮಗಿಬ್ಬರಿಗೆ ಬಿಟ್ಟಿದ್ದು. ಏ ಗೌಡ, ರೈತರಂದರೆ ಮಾತಿನ ಮೇಲೆ ನಿಲ್ಲುವರ ಕಣೋ. ಒಂದೇ ಮಾತು, ಒಂದೇ ನಾಲಿಗೆ. ನಿಮ್ಮಂತ ಲಾಚಿಗೆಟ್ಟ ಸರ್ಕಾರಕ್ಕೆ ಗೊತ್ತು ಈ ಕರುನಾಡ ರೈತರ ತಾಕತ್ತು. ಏ ಗೌಡ, ರೈತರ ಬಗ್ಗೆ ಎಷ್ಟು ಕೀಳಾಗಿ ಮಾತನಾಡುತ್ತೆಲ್ಲ. ಬರೀ ಅಕ್ಕಿಯನ್ನು ಮಾತ್ರ ಕಂಡಿದ್ದೀಯ. ಅದನ್ನು ಬಿತ್ತಿ ಬೆಳೆದು ಭತ್ತ ಮಾಡಿ ಎಲ್ಲಾ ಜನರ ಹೊಟ್ಟೆ ತುಂಬಿಸುದನಲ್ಲ. ಒಬ್ಬ ಹೇಗೆ ಪರಿಶ್ರಮ ಎಷ್ಟಾಗ್ತದೆ ಗೊತ್ತೇನು ನಿನಗೆ? ಬಿತ್ತನೆ ಮಾಡೋದು ಅವರ ಹಣೆ ಬರ, ಬೆಳೆ ತೆಗೆದು ಅವರ ಕರ್ಮ. ಅಂತ ರೈತರ ಬಾಳನ್ನು ಬೆಳಗಾವತೆ ಈ ಶ್ರೀರಾಮನ ಧರ್ಮ. ನಿನ್ನಂತೆ ಚೊಚ್ಚವಾದ ಬೆಳೆ ಬಟ್ಟೆ ತೊಟ್ಟು ಎಲ್ಲಾ ರೈತರು ಕೈ ಕಟ್ಟಿಕೊಂಡು ಕುಳಿತರೆ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತೆ ಗೌಡ, ಎಚ್ಚರ. ರಾಜಕೀಯದಲ್ಲಿ ರಂಗೇಗೌಡನ ಯಜಮಾನ್ತರ ಹೆಸರು ಸಾಲಾಕೊಂತಿರ್ಬೋ. ನಿಮ್ಮ ಅಣ್ಣಗ ಇಟ್ಟು ಸೊಕ್ಕಿರ್ಬೇಕಾದ್ರ ನಿಮ್ಮಂತ ಎಷ್ಟೋ ರೈತರ ಬಗ್ಗಿಸಿ ಆರಿಸಿ ಬಂದ ಈ ರಂಗೇಗೌಡನಿಗೆ ಲೇ ಗೌಡ, ಗೆದ್ದೆ ಎಂದು ಬಹಳ ಬೀಗ ಬೇಡ. ನಾವು ಹಾಕಿನ ಓಟಿನ ಭಿಕ್ಷೆಯಲ್ಲಿ ನೀನು ಬೇಳೆ ಕಾಳು ಏನು ಬಯಲ್ಲ. ಓಟು ಹಾಕುವ ಹಕ್ಕಿನ ಜೊತೆಗೆ ನಿಮ್ಮಂತವರು ತಪ್ಪು ಮಾಡಿದಾಗ ಓಟು ಹಾಕುವ ಹಕ್ಕು ನಮಗಿದೆ. ರೈತರಂದ ನನಗೂ ಅಭಿಮಾನ ಐತೆ. 5 ಲಕ್ಷ ರೂಪಾಯಿ ಕೊಡುದು ಸಾಲನು ಮನ್ನಾ ಮಾಡ್ತೀನಿ. ಆದ್ರೆ ಇಡೀ ರೈತರು ಸಾಲನು ಮನ್ನಾ ಮಾಡ್ತೀನಿ. ಆದ್ರ ಒಂದು ಕೆಲಸ ಮಾಡ್ಬೇಕ. ಅದು ಯಾವ ಕೆಲಸ ಅಂದ್ರ ನಮ್ಮ ದೇಶದ ಡಜನ ಬಣ್ಣ ಕೇಸರಿ, ಬಿಳಿ, ಹಸಿರು. ಅದೇ ಕೆಳಗಿರುವ ಹಸಿರು ಈ ರೈತರ ಉಸಿರು. ರಾಷ್ಟ್ರಕ್ಕೆ ಹೇಗೆ ಗೌರವ ಕೊಡ್ತೀರೋ ಅಷ್ಟು ನಮ್ಮ ರೈತರಿಗೆ ಗೌರವ ಕೊಡಬೇಕು. ಎಚ್ಚರ. ಲೇ ಗೌಡ, ಹಸುರು ಅಂದ್ರೆ ರೈತನ ಒಜರು. ನಿನ್ನಂತ ನೀಟಿಗೆಟ್ಟ ಲಾಚ ಬಿಟ್ಟ ರಾಜಕೀಯ ಸರ್ಕಾರಕ್ಕೆ ಗೊತ್ತು ಈ ಅನ್ನದಾತನ ತಾಕತ್ತು. ಇದೇ ಕೊಡಲಿಂದ ತರಣಿಗೆ ಉಳಿದು ಮಗನ ನಿನ್ನ ಕಾತ್ತು. ನಿಲ್ಲು ರಾಮ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ. ಸಿಟ್ಟು ತನ್ನ ವೈರಿ, ಜಾತಿ ಪರರ ವೈರಿ. ದೇಹನ ದಂಡಿಸಿ ಕಲೆಗಾರನಾಗು. ಈ ಪಾಪಿಯನ್ನು ಕೊಂದು ಕೊಲೆಗಾರನಾಗಬೇಡ. ಲೇ ಗೌಡ, ನನ್ನ ಅಣ್ಣಂದಿರನ್ನು ಹೊಡೆದು ಏಕೆ ಚಿತ್ರ ಹಿಂಸೆ ಮಾಡಕತ್ತೀಯ? ನಿಮಗೆ ಬೇಕಾದ 5 ಲಕ್ಷ ಹಣ ತೆಗೆದುಕೊಂಡು ಬಿಟ್ಟು ಬಿಡೋರನ್ನ. 5 ಲಕ್ಷ ಹಣ ಕೊಡದೆ ಹೋದ್ರೆ ನಿನ್ನ ಬಿಡಲ್ಲ, ನಿಮ್ಮ ಅಣ್ಣ ಅಂದ್ರೂ ಬಿಡಲ್ಲ. ಅಭಿಷೇಕ್ ಕಂಬ ಕಟ್ಟೆ ಮೈ ಶರ್ಮ ಸುಳ್ದ ಬಿಡ್ತೀನಿ. ಶತ್ರುಗಳ ರಾಜ್ಯದಲ್ಲಿ ರಾಜಕೀಯ ನಡೆಸುವ ರಾಜ್ಯ ನಾನಿರಬೇಕಾದಾಗ ಅಲ್ಲಿನ ಶತ್ರುಗಳನ್ನೆಲ್ಲ ಲೆಕ್ಕ ಹಾಕಲ್ಲ. ಲೆಕ್ಕ ಹಾಕಿದ್ರೆ ಅವ್ರು ಯಾರು ಉಳಿಯಂಗಿಲ್ಲ. ಕೇವಲ ಹಣಕ್ಕಾಗಿ ದೇವರಂತ ನನ್ನ ಅಣ್ಣಂದಿರನ್ನು ಹೊಡೆಯಲು ಮನಸ್ಸಾಗ ಬಂತ ಗೌಡ. ತೆಗೆದುಕೋ, ನಿನಗೆ ಬೇಕಾದ 5 ಲಕ್ಷ ಹಣ. ಶಬಾಷ್. ಅಣ್ಣ ತಮ್ಮರ ಸೆಂಟಿಮೆಂಟ್ ಯಜಮಾನ ಫಿಲ್ಮ್ದಾಗ ನೋಡಿದ್ನಿ. ಈಗ ನನ್ನ ಕಣ್ಣಾರ ನೋಡ್ತಾ ಇದ್ದೇನೆ. ಮೆಚ್ಚಿದೆ ಭರತ್, ನಿನ್ನ ಕೆಚ್ಚದೆ ಸೌದ ಸಂಬಂಧವನ್ನು. ಅಣ್ಣ,
ನೀನು ಧರ್ಮಾಸ್ಪತ್ರೆ ಕಟ್ಟಿಸಲು 5 ಲಕ್ಷ ಹಣ ಕೂಡಿಟ್ಟಿದ್ದಲ್ಲ, ಅದನ್ನೇ ತಂದು ಕೊಟ್ಟು ಬಿಟ್ಟೆ. ಬಸಪ್ಪ ಮನೆಗೆ ಬಂದ ಎಲ್ಲ ವಿಷಯ ತಿಳಿಸಿದ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡಣ್ಣ, ನನ್ನನ್ನು ಕ್ಷಮಿಸಿಬಿಡು. ಲೇ ರಾಮ, ಸಮಸ್ತ ನಾಡಿನ ಜನಗಳ ನಾಯಕ ರಂಗೇಗೌಡ, ಊರಿನ ಸೊಕ್ಕಿನ ಶ್ರೀಮಂತರಿಗೆ ಮೆಕ್ಕಿರಿ ಮೆಲಿಯಾಗಿ ಮೆರಕತ್ತಿಯೇ ಮಗನ. ನಿನ್ನ ಸ್ಮಶಾನದ ಹಾದಿ ಕಟ್ಟಿಟ್ಟ ಬೋತ್ತೆ. ಗೌಡ ಎಲ್ಲಾ ಲೆಕ್ಕ ಹಾಕಿ ನೋಡಿನ್ರಿ, ಎಲ್ಲಾ ಬರೋಬ್ಬರಿ ಇದಾವ್ರಿ. ಮೋದಿ ಚಾಕ್ ಕ್ಯಾಂಪ್ ನೋಟ್ ಅದಾವ್ರಿ. 2000 ಬಿಟ್ಟು ಬಿಡ್ರಿ, ಹೋಗ್ರಿ ಬದುಕೋಲಿ ಇವ್ರು. ರಾಮ, ಗೌಡ್ರಿಗೆ ಅಸಲು ಬಡ್ಡಿ ಮಾತ್ರ ಕೊಟ್ಟಿದೀಯ, ಇನ್ನೂ ಚಕ್ರ ಬಡ್ಡಿನೇ ಕೊಟ್ಟಿಲ್ಲ. ಇನ್ನೊಬ್ಬರು ಕೊಟ್ಟದ್ದು ನಮಗೆ ಇಟ್ಟುಕೊಂಡು ಅಭ್ಯಾಸ ಇಲ್ಲ. ಬೇಗನೆ ಕೊಟ್ಟು ಬಿಡು ಅವನಿಗೆ. ಗೌಡ ಸುಳ್ಳು ಲೆಕ್ಕ ಹಚ್ಚಿ ಜನರನ್ನ ಮಳ್ಳ ಮಾಡಿ ಸುಳ್ಳು ಬಡ್ಡಿ ಹಚ್ಚಿ ಬಡ್ಡಿ ದಂಡ ಚಕ್ರ ಬಡ್ಡಿ ನಾ ಇಟ್ಕೋತೀನ್ರಿ. ಸುಳ್ಳು ಲೆಕ್ಕ ಹಚ್ಚಿ ಎಟ್ಟ ರೈತರ ಬಾಯಿಗೆ ಕೊಳ್ಳೆ ಹಿಡಿದ ಚಟ್ಟಿ ತೆಗೆದುಕೊಂಡಿನ ಚಾಕ್. ಏ ರಾಮ, ಚಕ್ರ ಬಡ್ಡಿ ಕೊಡ್ತಾನೆ ಅಂತ ಹೇಳಿ ಚಕ್ರ ಬರುವಂಗ ಹೊಡ್ಯಾಕತ್ತೀಯಲ್ವ ಮಾರಾಯ. ನಮ್ಮ ಗೌಡ್ರ ಹಸಲು ಕೊಟ್ಟಾರ, ಅವ್ರಿಗೂ ಹಸಲು ಕೊಡ್ಲ ಪ್ರಸಾದನ. ರಾಮ, ಗೌಡ್ರು ನನಗೆ ಮಹಾಸಾಲವನ್ನು ಕೊಟ್ಟಿದ್ದಾರೆ. ಅವರಿಗೆ ಮಹಾಸಾಲದ ಬಡ್ಡಿ ಪ್ರಸಾದ ನಾನು ಕೊಡಬೇಕಂದೆ. ಬೇಡ, ಸಮಯ ಬಂದಾಗ ನೋಡಿಕೊಳ್ಳುತ್ತೇನೆ. ಹಣದ ಮದದಲ್ಲಿ ಕ್ವಾಪಿನ ಕೊಂಡೆ ನಮ್ಮ ಅಣ್ಣನಿಗೆ ಹೊಡೆದೆ ಅಲ್ಲ. ಹೇಗಿದೆ ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ. ನಮ್ಮಣ್ಣ ಕೊಟ್ಟು ತೀರಿಸಿದನೆ ನಿನಗೆ ಸರಿಯಾದ ಉತ್ತರ. ಗೌಡ್ರ ಅಲ್ಪ ರಾಮಣ್ಣ ನನ್ನೂ ಹೊಡೆದ, ಗೌಡ್ರನ್ನು ಹೊಡೆದ, ಮತ್ತೆ ಈ ಚಕ್ರವರ್ತಿನ ಯಾಕೆ ಬಿಡ್ತೀವಪ್ಪ? ಅವ್ರಿಗಡೆ ಕೊಡ್ಲ ಮಹಾಬಡ್ಡಿ ಪ್ರಸಾದನ. ಏ ಶೆಟ್ಟಿ, ನನ್ನೇ ಕಾಕೊಡ್ತೀವಿ ಮಾರಯ್ಯ. ಶಿವಲಿಂಗ, ನಾನು ಸರ್ಕಾರದ ಸರ್ವರ್ ಇದ್ದಂಗ, ಇವ್ರೇನ್ ಕೆಲಸ ಹೇಳ್ತಾರಲ್ಲ ಅದನ್ನಷ್ಟೇ ಮಾಡುದು. ಸಹೋದರ ಭರತ, ಇವನು ಸರ್ಕಾರದ ಸರ್ವರ್ ಅಂತ. ನಾವು ಹೊರಗಡೆ ಹೋಗಲಿಕ್ಕೆ ಊಟಕ್ಕೆ ಹೋದಾಗ ಸರ್ವರ್ಗಳಿಗೆ ಟಿಪ್ಸ್ ಕೊಡ್ತೀವಲ್ಲ, ಇವನಿಗೂ ಸ್ವಲ್ಪ ಟಿಪ್ಸ್ ಕೊಡು. ಹಣ ಅಂತಸ್ತು ಐತಂತ ಹಾರ್ಯಾಡಿ ಗಂಧದ ಗುಡಿ ನಾಡನ್ನು ಹಾಳು ಮಾಡಿ ಎಷ್ಟೋ ಮನೆಯಲ್ಲಿ ಬಾಂಬ್ ಬಿಟ್ಟು ಎಷ್ಟೋ ಜನರನ್ನು ನಾಶ ಮಾಡಿದ್ದಕ್ಕೆ ತೆಗೆದುಕೊಂಡಿಗೆ ಟಿಪ್ಸ್. ಲೇ ಗೌಡ, ರೈತರು ಸೇನೆ ಕೊರೆ ಎಂದರೆ ಕೈ ಎತ್ತಿ ಮುಗಿಯಬೇಕು. ಅಧಿಕಾರಿನಿಂದ ಹವಾಜ್ ಹಾಕಿದ್ರೆ ಏ ಶ್ರೀರಾಮ ಸೋಮನಿರ್ತಾನ ಅನ್ಕೋಬೇಡ. ಪವರ್ ಸ್ಟಾರ್ ಪಂಡಿತನಾಗ ಚಾನ್ಸ್ ಕೊಡ್ತಾನ. ಅಂದ್ರ ಕೊಡಲಿನ ಮಗನ. ಏ ಗೌಡ, ನರ್ಗುಂದ್ ಮಾದಯದಲ್ಲಿ ಹೋರಾಟ ಮಾಡಿದ ವಂಶಕನೇ ನಮ್ಮದು. ನಿನಗೆ ತಾಕತ್ತಿದ್ದರೆ ನಿಮ್ಮ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ. ನಮ್ಮ ರೈತರ ಸಮಸ್ಯೆ ಬಗ್ಗೆ ಹರಿಸು ನೋಡೋಣ. ನಮ್ಮ ನಡ್ರಿ ಹೋಗೋಣ. ಮಕ್ಕಳು ಗೊತ್ತಿಲ್ಲ.
ತಲ್ಯಾಗ ಮೆಟ್ಟ ಇರ್ತೀವಿ.